Now, this evening, ಈ ಸಂಜೆ I want to turn you to Isaiah chapter 61. ಯೆಶಾಯನ ಗ್ರಂಥ 61ನೇ ಅಧ್ಯಾಯಕ್ಕೆ ನಿಮ್ಮನ್ನು ತಿರುಗಿಸುವುದಕ್ಕೆ And let's read the first two verses. ಮೊದಲು 2 ವಚನಗಳನ್ನು ನಾವು ಓದಿಕೊಳ್ಳೋಣ. The Spirit of the Lord God is upon me. ಕರ್ತನ ಆತ್ಮವು ನನ್ನ ಮೇಲೆ ಅದೇ. Because the Lord hath anointed me to preach good tidings unto the meek. ದೀನರಿಗೆ ಶುಭ ಸಮಾಚಾರವನ್ನು ಸಾರುವುದಕ್ಕೆ ಕರ್ತನು ನನ್ನನ್ನು ಅಭಿಷೇಕಿಸಿದ್ದಾನೆ. He hath sent me to bind up the broken hearted. ಮುರಿದ ಹೃದಯವುಳ್ಳವರನ್ನು ಕಟ್ಟುವುದಕ್ಕೆ ನನ್ನನ್ನು ನೇಮಿಸಿದ್ದಾನೆ. To proclaim liberty to the captives. ಸೆರೆಯವರಿಗೆ ಬಿಡುಗಡೆಯನ್ನು ಸಾರುವುದಕ್ಕೆ And the opening of the prison to them who are bound. ಬಂಧಿಸಲ್ಪಟ್ಟ ಸೆರೆಮನೆಯ ಕದ ತೆರೆಯುವುದಕ್ಕೆ ಪ್ರಸಿದ್ಧಿ ಮಾಡುವುದಕ್ಕೆ. To proclaim the acceptable year of the Lord and the day of vengeance of our God. ಕರ್ತನ ಅಂಗೀಕಾರದ ವರ್ಷವನ್ನು ಸಾರಿ ಹೇಳುವುದಕ್ಕೂ ದೇವರು ಮುಯಿಗೆ ಮುಯಿ ಕೊಡುವ ದಿವಸವನ್ನು ಪ್ರಸಿದ್ಧಿ ಮಾಡುವುದಕ್ಕೂ. To comfort all that mourn. ದುಃಖವುಳ್ಳವರೆಲ್ಲರನ್ನು ಆದರಿಸುವುದಕ್ಕೂ. Now, ಈಗ the Spirit of Christ ಕ್ರಿಸ್ತನ ಆತ್ಮವು sends the message of hope into your hearts. ನಿರೀಕ್ಷೆಯ ಒಂದು ಸಂದೇಶವನ್ನು ನಿಮ್ಮ ಹೃದಯಗಳಿಗೆ ಕಳುಹಿಸುತ್ತದೆ. Here we are told, ಇಲ್ಲಿ ನಮಗೆ ಹೇಳಲ್ಪಟ್ಟಿದೆ, the Spirit of God sends glad tidings. ಕರ್ತನ ಆತ್ಮವು ಸಂತೋಷದ ಸುದ್ದಿಯನ್ನು ಕಳುಹಿಸುತ್ತದೆ ಎಂದು. But ಆದರೆ ಅಲ್ಲಿ there is appointed group designation to the meek, ಒಂದು ನಿರ್ದಿಷ್ಟವಾದಂಥ ಸಮೂಹಕ್ಕೆ, ಅಂದರೆ ದೀನರಿಗೆ ಅಂತ ಹೇಳ್ತದೆ. We know that in society ನಮಗೆ ಸಮಾಜದಲ್ಲಿ ವಿಷಯ ಗೊತ್ತಿದೆ, we see some very humble people of a very low status economically. ಮತ್ತು ಬಹಳ ದೀನರಾದಂಥ ವ್ಯಕ್ತಿಗಳನ್ನು, ಬಡವರನ್ನು, ಅಂದರೆ ಆರ್ಥಿಕವಾಗಿ ಸ್ವಲ್ಪ ಕೆಳಗಿರುವಂಥ ಜನರನ್ನು ನಾವು ಕಾಣುತ್ತೇವೆ. Do you know, folks, I had to come into university before I even understood that there was caste in this country. ನಿಮಗೆ ಗೊತ್ತಾ ಜನರೇ, ಈ ದೇಶದಲ್ಲಿ ಜಾತಿ ಅನ್ನುವಂಥ ಒಂದು ವಿಷಯ ಇದೆ ಅಂತ ತಿಳಿಯುವುದಕ್ಕಾಗಿ ನನಗೆ ಪದವಿ ಪೂರ್ವ ಕಾಲೇಜಿಗೆ ಬರಬೇಕಾಗಿತ್ತು, ಅಷ್ಟು ಸಮಯ ಹಿಡಿಯಿತು. I saw my father love everybody. ನನ್ನ ತಂದೆಯು ಎಲ್ಲರನ್ನ ಪ್ರೀತಿಸಿರುವಂಥದ್ದನ್ನು ನಾನು ನೋಡಿದ್ದೆ. And everyone could come to our house, be our guests, and be well treated. ಪ್ರತಿಯೊಬ್ಬರು ನಮ್ಮ ಮನೆಗೆ ಬಂದು ನಮಗೆ ಅತಿಥಿಗಳಾಗಿದ್ದಾಗ ನಾವು ಅವರನ್ನು ಚೆನ್ನಾಗಿ ಅವರ ಸಂಗಡ ವರ್ತಿಸುತ್ತಿದ್ದೆವು. But then when I came to know this, ಆದರೆ ಇದು ನನಗೆ ತಿಳಿದಾಗ I was very shocked. ನನಗೆ ಬಹಳ ಆಶ್ಚರ್ಯವಾಯಿತು. Now I also found over the years ನನಗೆ ಇದು ವರ್ಷಗಳಿಂದ ಇದನ್ನು ಸಹ ಕಂಡುಕೊಂಡಿದ್ದೇನೆ, that caste is much deeper than the surface. ಈ ಜಾತಿ ಅನ್ನುವಂಥದ್ದು ಆ ನೆಲಕ್ಕಿಂತ ಇನ್ನೂ ಆಳವಾಗಿ ಹೋಗಿದ್ದಂಥ ವಿಷಯ. Now my response to that would be, ಅದಕ್ಕೆ ನನ್ನ ಪ್ರತಿಕ್ರಿಯೆ ಅಥವಾ ಪ್ರತ್ಯುತ್ತರ ಏನಾಗಿರುತ್ತದೆ ಅಂದರೆ, I am not a bull, I am not a horse, I am not a dog. ನಾನೊಂದು ಕೋಣ ಅಲ್ಲ, ಎತ್ತು ಅಲ್ಲ, ಒಂದು ಕತ್ತೇನೂ ಅಲ್ಲ, ಕುದುರೆನೂ ಅಲ್ಲ. There are Persian horses, there are other horses of different quality. ಮತ್ತು ಪರ್ಷಿಯಾ ದೇಶದ ಕುದುರೆಗಳು ಮತ್ತು ಬೇರೆ ವಿಧವಾದಂಥ ಕುದುರೆಗಳು ಸಹ ಇವೆ. There are dogs, Alsatians, and bull terriers, and other dogs. ಮತ್ತು ಬೇರೆ ನಾಯಿಗಳು, ಆಲ್ಸೇಷನ್, ಬುಲ್ ಟೆರಿಯರ್ಸ್, ಜರ್ಮನ್ ಶೆಪರ್ಡ್, ಬೇರೆ ವಿಧವಾದಂಥ ನಾಯಿಗಳು ಸಹ ಇದೆ. We have got Punjab bulls,
Kangayam bulls and other bulls. ಪಂಜಾಬ್ ಕೋಣಗಳು, ಕಾಂಗಾಯಂ ಕೋಣಗಳು ಇವೆಲ್ಲವೂ ಸಹ ಎತ್ತುಗಳು ಇವೆ. But what is caste for a human being? ಆದರೆ ಮನುಷ್ಯರಿಗೆ ಜಾತಿ ಅನ್ನುವಂಥದ್ದು ಏನಿದು? Are we living in the 21st century? 21ನೇ ಶತಮಾನದಲ್ಲಿ ನಾವು ಜೀವಿಸ್ತಾ ಇದ್ದೇವಾ? I doubt it. ನನಗೆ ಸಂಶಯ ಅದು. I think we are living in the Middle Ages or before Christ. ನನಗೆ ಕ್ರಿಸ್ತ ಪೂರ್ವದಲ್ಲಿ ಅಥವಾ ಮಧ್ಯದಲ್ಲಿ ಎಲ್ಲೋ ಜೀವಿಸ್ತಾ ಇದ್ದೇವೆ ಅಂತ ಅನಿಸುತ್ತದೆ. Because ಯಾಕಂದ್ರೆ I can see how caste functions in the hearts of people. ಜನರ ಹೃದಯದಲ್ಲಿ ಈ ಜಾತಿ ಅನ್ನುವಂಥ ವಿಷಯ ಹೇಗೆ ಕಾರ್ಯ ಮಾಡುತ್ತದೆ ಅಂತ ನನಗೆ ಗೊತ್ತಿದೆ. As a college student, ಒಬ್ಬ ಕಾಲೇಜ್ ವಿದ್ಯಾರ್ಥಿಯಾಗಿ when I shared this glad news with my friends, ನನ್ನ ಸ್ನೇಹಿತರೊಂದಿಗೆ ಈ ಸಂತೋಷದ ಸುದ್ದಿಯನ್ನು ನಾನು ಹಂಚಿಕೊಂಡಾಗ some of them met the Lord Jesus. ಸ್ವಲ್ಪ ಜನರು ಕ್ರಿಸ್ತನನ್ನು ಅಲ್ಲಿ ಕಂಡುಕೊಂಡರು. And what consternation and furor and fear that occasioned in their families. ಮತ್ತು ಅವರ ಕುಟುಂಬದಲ್ಲಿ ಅದು ಎಷ್ಟೋ ಗಲಿಬಿಲಿಯನ್ನ, ಭಯವನ್ನ, ಈ ರೀತಿಯಾದಂಥ ವಿಚಾರಗಳನ್ನು ಹುಟ್ಟಿಸಿತು. What has happened to you? ಏನಾಗಿದೆ ನಿನಗೆ ಅಂತ. You want to follow Jesus? ಇನ್ನು ಯೇಸುವನ್ನು ಹಿಂಬಾಲಿಸಬೇಕಾ? And I said to these young fellows, ನಾನು ಈ ಯವನಸ್ಥರಿಗೆ ಹೇಳಿದೆ ಆಗ, listen, ಕೇಳಿಸ್ಕೊಡ್ರಿ, when you were going to harlots, ಮತ್ತು ನೀನು ವ್ಯಭಿಚಾರಿಗಳ ಹತ್ರ ಹೋಗ್ತಿದ್ದಾಗ, when you were living in fornication, ನೀನು ಜಾರತ್ವದಲ್ಲಿ ಜೀವಿಸುತ್ತಾ ಇರುವಾಗ, when you were running in again and again as a slave to the movies, ಮತ್ತು ನೀನು ಮತ್ತೆ ಸಿನಿಮಾಗೆ ಬಾನಿಸರ ತರ ಹೋಗ್ತಾ ಇರುವಾಗ, wasting your dad's money, ನಿನ್ನ ತಂದೆಯ ಹಣವನ್ನ ವೆಚ್ಚ ಮಾಡ್ತಾ ಇರುವಾಗ, your parents said that's okay. ನಿನ್ನ ತಂದೆ ತಾಯಿಗಳು ಹೇಳಿದ್ರು ಸರಿ, ಅದು ಪರವಾಗಿಲ್ಲ ಅಂತ. Now when you turn to righteousness, ಈಗ ನಿನ್ನ ನೀತಿಯ ಕಡೆಗೆ ತಿರುಗಿಕೊಂಡಾಗ, what is all this excitement about? ಇದೆಲ್ಲ ಉತ್ಸುಕತೆ ಏನಿದು ಅಂತ ಕೇಳ್ತಾರ. Are you doing evil? ನೀವು ಯಾವುದೋ ಕೆಟ್ಟದ್ದನ್ನು ಮಾಡ್ತಿದ್ದೀರಾ? No, you are not doing evil. ಇಲ್ಲ, ನೀವು ಯಾವುದೋ ಕೆಟ್ಟ ಕೆಲಸ ಮಾಡ್ತಿಲ್ಲ. If you seek the truth, ನೀವು ಸತ್ಯವನ್ನ ಹುಡುಕುವುದಾದರೆ, do your people have any right to hate the truth? ಆ ಸತ್ಯವನ್ನು ದ್ವೇಷ ಮಾಡುವುದಕ್ಕಾಗಿ ನಿಮ್ಮ ಜನರಿಗೆ ಯಾವುದಾದ್ರೂ ಅಧಿಕಾರ ಇದೆನಾ? No, ಇಲ್ಲ, no right. ಯಾವ ಹಕ್ಕು ಅಧಿಕಾರ ಇಲ್ಲ To hate the Lord Jesus. ಕ್ರಿಸ್ತನನ್ನ ದ್ವೇಷ ಮಾಡುವುದಕ್ಕಾಗಿ. You may say, I have my culture, I have this, I have that. ನನಗೆ ನನ್ನ ಸಂಪ್ರದಾಯವಿದೆ, ಇದು ಇದೆ, ಅದು ಇದೆ ಎಂದು ನೀವು ಹೇಳಬಹುದು. But can't you see that there is no basic righteousness? ಆದರೆ ನಿಮಗೆ ಇದು ಅರ್ಥವಾಗ್ತಾ ಇಲ್ವಾ? ಒಂದು ಸಾಮಾನ್ಯ ಕೀಳು ಮಟ್ಟದ ನೀತಿಯೂ ಸಹ ಇಲ್ಲಿಲ್ಲ ಅಂತ. There is oppression. ಅಲ್ಲಿ ಒತ್ತಡ ಇದೆ. You know how many people have come to me? ನಿಮಗೆ ಗೊತ್ತಾ ನನ್ನ ಹತ್ರ ಎಷ್ಟು ಜನ ಬಂದಿದ್ರು ಅಂತ? A business fellow. ಒಬ್ಬ ವ್ಯಾಪಾರಸ್ಥ Suddenly ಅಂತ ಬಂದ. he was going this way. ಅವನು ಈ ರೀತಿಯಾಗಿ ಈ ಕಡೆ ಹೋಗ್ತಾ ಇದ್ದ. I said, ನಾನು ಹೇಳಿದೆ, okay, let us pray for you. ಸರಿ, ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ ಅಂತ ಹೇಳಿದೆ. Then an evil spirit came out. ಇದ್ದಕ್ಕಿದ್ದಂತೆ ಒಂದು ದುರಾತ್ಮ ಅಲ್ಲಿಂದ ಹೊರಗೆ ಬಂತು. In Jesus' name we cast out that evil spirit. ಮತ್ತು ಯೇಸುವಿನ ನಾಮದಲ್ಲಿ ಆ ದುರಾತ್ಮವನ್ನು ನಾವು ಓಡಿಸಿದೆವು. That young man was free. ಆ ಯೌವನಸ್ಥನು ಬಿಡುಗಡೆಗೊಂಡನು. Free from his adultery. ಆತನ ವ್ಯಭಿಚಾರದಿಂದ ಬಿಡುಗಡೆ ಹೊಂದಿದ. Free from his false balance. ಮತ್ತು ತಪ್ಪಾದ ಒಂದು ವಿಷಯಗಳಿಂದ ಆತನು ಬಿಡುಗಡೆ ಹೊಂದಿದ. He became a new man. ಆತನು ನೂತನ ಸೃಷ್ಟಿ ಅಥವಾ ಹೊಸ ವ್ಯಕ್ತಿ ಆತನಾದನು. Now my dear friend, ಈಗ ನನ್ನ ಸ್ನೇಹಿತರೆ, the Spirit of Christ is to declare freedom to the captive. ಕ್ರಿಸ್ತನ ಆತ್ಮವು ಸೆರೆಯಲ್ಲಿದ್ದವರಿಗೆ ಬಿಡುಗಡೆಯನ್ನ ಘೋಷಿಸುವುದಕ್ಕಾಗಿ ಇದೆ. You know, in a sense, it seems to me that we don't want freedom. ನಿಜಾಂಶದಲ್ಲಿ ಹೇಳಬೇಕಂತಂದ್ರೆ ಅವರಿಗೆ ಯಾವುದೇ ಒಂದು ಸ್ವಾತಂತ್ರ್ಯ ಬೇಕಾಗಿಲ್ಲ ಅನ್ನುವಂಥದ್ದು. Let the Mughal emperors rule over us. ಮೊಘಲ್ ಚಕ್ರಾಧಿಪತಿಗಳು ನಮ್ಮ ಮೇಲೆ ಆಳ್ವಿಕೆ ನಡೆಸಲಿ.
Let the British rule over us. ಬ್ರಿಟಿಷರು ನಮ್ಮ ಮೇಲೆ ಆಳ್ವಿಕೆ ನಡೆಸಲಿ. Then our Rajas and Maharajas rule over ನಂತರ us. ನಮ್ಮ ರಾಜ ಮಹಾರಾಜರು ಸಹ ನಮ್ಮ ಮೇಲೆ ಆಳ್ವಿಕೆ ನಡೆಸಲಿ. And now people who cannot speak the truth. ಜನರು ಸತ್ಯ ಮಾತನಾಡುವುದಕ್ಕೆ ಅವರಿಗೆ ಆಗ್ತಾ ಇಲ್ಲ. What do you mean? ಏನು ಅದರ ಅರ್ಥ? ಏನಂತ ಹೇಳ್ತೀರಾ? The Spirit of Christ is to declare the opening of the prison doors. ಕ್ರಿಸ್ತನ ಆತ್ಮವು ಸೆರೆಮನೆಯೊಳಗೆ ಇದ್ದವರಿಗೆ ಅವರ ಬಾಗಿಲನ್ನು ತೆಗೆದು ಬಿಡುಗಡೆಯನ್ನು Can ಘೋಷಿಸುವುದಕ್ಕೆ. you think of a prisoner who says, "No, I don't want to leave the prison"? ನೀವು ಯಾರಾದರೂ ಒಬ್ಬರು ಬಂದಿಗಸ್ತನನ್ನ ಸೆರೆಮನೆಯೊಳಗಿದ್ದವರನ್ನ ನಾನು ಈ ಸೆರೆಮನೆ ಬಿಟ್ಟು ಬರುವುದಕ್ಕೆ ಇಷ್ಟಪಡುವುದಿಲ್ಲ ಅಂತ ಹೇಳುವಂಥ ವ್ಯಕ್ತಿಯನ್ನು ನೋಡಿದ್ದೀರಾ? Now, my dear friend, ಇಲ್ಲ ನನ್ನ ಸ್ನೇಹಿತರೆ. the freedom that you have when you have the peace and the righteousness which Jesus gives is something which makes you as bold as a lion. ನೀತಿ ಸಮಾಧಾನ ಕ್ರಿಸ್ತನು ಕೊಡುವಂಥದ್ದು ಅದು ನಿಮ್ಮೊಳಗೆ ಇರುವಾಗ ಅದು ನಿಮ್ಮನ್ನು ಯಾವುದೋ ಒಂದು ಧೈರ್ಯ ತುಂಬಿದ ಸಿಂಹದಂತೆ ಅದು ನಿಮ್ಮನ್ನು ಪರಿವರ್ತಿಸುತ್ತದೆ. This spirit of fear everywhere. ಈ ಭಯದ ಆತ್ಮವು ಎಲ್ಲ ಕಡೆ ಇದೆ. See, we can fight over rivers, we can fight over territory, we can fight over almost anything. ನದಿಯ ಕುರಿತಾಗಿ ಗಡಿ ಪ್ರದೇಶದ ಕುರಿತಾಗಿ ನಾವು ಯಾವುದೋ ಒಂದು ವಿಚಾರಕ್ಕಾಗಿ ಎಲ್ಲ ವಿಚಾರಗಳಿಗಾಗಿ ಜಗಳವಾಡಬಹುದು, ಹೋರಾಡಬಹುದು. Now, there are certain things which require justice and judgment. ಆದರೆ ಕೆಲವು ವಿಷಯಗಳ ಮೇಲೆ ಅವುಗಳಿಗೆ ನ್ಯಾಯ ಬೇಕು. ಆ ನ್ಯಾಯ ತೀರ್ಪು ಸಹ ಅವುಗಳ ವಿಷಯದ ಮೇಲೆ ಬೇಕಾಗಿದೆ. Now, it is well known amongst all the lawyers and people in courts that they need a very special type of judge which they want before they want their case to come up. ಅವರ ಕೇಸ್ ಬರುವುದಕ್ಕಿಂತ ಮುಂಚೆ ಅವರಿಗೆ ಎಂಥ ನ್ಯಾಯಾಧೀಶನು ಬೇಕು ಎಂಬುದಾಗಿ, ಕೋರ್ಟ್ನಲ್ಲಿ ವಾದಿಸುವುದಕ್ಕಾಗಿ ಎಂಥ ವಕೀಲರು ಬೇಕೆಂಬುದಾಗಿ ಅವರು ಜನರು ತಿಳಿದಿರುತ್ತಾರೆ. A principal judge came to me one day. ಒಬ್ಬ ಮುಖ್ಯ ನ್ಯಾಯಾಧೀಶರು ನನ್ನ ಬಳಿಗೆ ಒಮ್ಮೆ ಬಂದರು. And when he made an appointment to see me, ಅವರು ನನ್ನನ್ನು ನೋಡಬೇಕೆಂಬುದಾಗಿ ಒಂದು ಸಮಯವನ್ನು I ಗುರುತಿಸಿದಾಗ asked him this question. ನಾನು ಅವರಿಗೆ ಈ ಪ್ರಶ್ನೆಯನ್ನು ಕೇಳಿದೆ. Have you been faithful to your wife? ನಿಮ್ಮ ಹೆಂಡತಿಗೆ ನೀವು ನಂಬಿಗಸ್ತರಾಗಿದ್ದೀರಾ ಅಂತ ನಾನು ಕೇಳಿದೆ ಆತನಿಗೆ. He said no. ಅವ್ರು ಹೇಳಿದ್ರು ಇಲ್ಲ ಅಂತ. I said you need to confess this to God ನೀನು ದೇವರ ಮುಂದೆ ಇದನ್ನು ಅರಿಕೆ ಮಾಡಬೇಕು ಅಂತ ಹೇಳಿದೆ. and also to your wife. ಮತ್ತು ಅಷ್ಟು ಮಾತ್ರವಲ್ಲ, ನಿನ್ನ ಹೆಂಡತಿಗೂ ಇದನ್ನು ಹೇಳಬೇಕು ಅಂತ ಹೇಳಿದೆ. He said, I have lived a freewheeling life. ಅವ್ರು ಹೇಳಿದ್ರು, ನಾನು ಇಷ್ಟ ಬಂದಂತೆ ನನ್ನ ರೀತಿಯಲ್ಲಿ ನಾನು ಜೀವಿಸಿದ್ದೇನೆ ಅಂತ. From the days of my youth, ನನ್ನ ಯೌವನ ಪ್ರಾಯದಿಂದ I had no use for religion. ಮತ್ತು ನನಗೆ ಯಾವುದೇ ಧರ್ಮದ ಕುರಿತಾಗಿ ಯಾವ ಒಂದು ಉಪಯೋಗ ಇಲ್ಲ. But he repented. ಆದರೆ ಅವರು ಪಶ್ಚಾತ್ತಾಪ ಪಟ್ಟರು. He put things right. ಅವರು ವಿಷಯಗಳನ್ನು ಸರಿಪಡಿಸಿಕೊಂಡರು. Including returning certain law books which were not his. ಆತನ ನ್ಯಾಯದ ಪ್ರಮಾಣದ ಪುಸ್ತಕಗಳು ಆತನ ಅಲ್ಲದವುಗಳನ್ನು ಅವರು ಹಿಂತಿರುಗಿಸಿ ಕೊಟ್ಟರು. And other pieces of furniture which he had brought along from the judge's house when on transfer. ನ್ಯಾಯಾಧೀಶನ ಮುಂದೆ ಆತನು ಟ್ರಾನ್ಸ್ಫರ್ ಆದಾಗ ಆ ತಂದಿದ್ದಂಥ ಫರ್ನಿಚರ್ಗಳನ್ನು, ಪುಸ್ತಕಗಳನ್ನು ಎಲ್ಲ ಹಿಂತಿರುಗಿಸಿ ಕೊಟ್ಟರು ಅವರು. What a beautiful man he became. ಎಂಥ ಒಂದು ಸುಂದರವಾದಂಥ ವ್ಯಕ್ತಿಯಾಗಿ ಆತನು ಪರಿವರ್ತನೆಗೊಂಡ. And one day I was talking to a high court lawyer. ಒಮ್ಮೆ ನಾನು ಹೈಕೋರ್ಟ್ನ ಒಂದು ವಕೀಲನ ಹತ್ರ ಮಾತನಾಡ್ತಾ ಇರುವಾಗ I said, do you know this gentleman? ನಾನು ಅವ್ರನ್ನ ಕೇಳಿದೆ, ಈ ಒಬ್ಬ ವ್ಯಕ್ತಿ ನಿಮಗೆ ಗೊತ್ತಾ ಅಂತ.
He said, yes. ಅವ್ರು ಹೇಳಿದ್ರು ಹೌದು ಗೊತ್ತು ಅಂತ. He is an incorruptible man. ಆತನು ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಇರುವಂತ ವ್ಯಕ್ತಿ ಅಂತ ಹೇಳಿದರು. Suppose we had judges like that all over this country. ಮತ್ತು ದೇಶದಲ್ಲೆಲ್ಲ ಈ ರೀತಿಯಾದಂಥ ನ್ಯಾಯಾಧೀಶರು ನಮಗಿರುವುದಾದರೆ, just imagine how blessed this country would be. ಊಹಿಸಿಕೊಳ್ಳಿರಿ ನಮ್ಮ ದೇಶವು ಎಷ್ಟು ಆಶೀರ್ವಾದ ಹೊಂದಿರುತ್ತದೆ ಎಂದು. My dear people, ನನ್ನ ಪ್ರಿಯ ಜನರೇ, it is required in a judge to give the verdict to the one who has been wronged. ತೀರ್ಪನ್ನು ಯಾರು ತಪ್ಪಿದ್ದಾರೋ ಅವರ ಕಡೆಗೆ ಆ ನ್ಯಾಯ ತೀರ್ಪನ್ನ ಕೊಡಬೇಕಾದಂತ ನ್ಯಾಯಾಧೀಶರು ನಮಗೆ ಅವಶ್ಯಕವಾಗಿದ್ದಾರೆ. But if there is a judge who takes money and gives the verdict to the unjust, ಆದರೆ ಒಬ್ಬ ನ್ಯಾಯಾಧೀಶನು ಹಣವನ್ನು ತೆಗೆದುಕೊಂಡು ಯಾರ ಕಡೆ ನ್ಯಾಯವಿಲ್ಲವೋ ಅವರ ಕಡೆ ತೀರ್ಪನ್ನು ಕೊಡುವುದಾದರೆ, what do you say? ಅದನ್ನ ಏನಂತ ಹೇಳ್ತೀರಾ? Oh, I lost my case. ಓ, ನನ್ನ ಕೇಸನ್ನು ನಾನು ಸೋತು ಹೋದೆ. I happened to go to a judge. The case came up before a judge who was a corrupt man. ಒಬ್ಬ ಭ್ರಷ್ಟನಾದಂಥ ನ್ಯಾಯಾಧೀಶನ ಮುಂದೆ ನನ್ನ ಕೇಸ್ ಹೋಯಿತು, ಅವನು ನನಗೆ ಸಿಕ್ಕಿದ್ದನ್ನ ದುರದೃಷ್ಟ ಅಂತ ಹೇಳ್ತೀರಾ? What a loss I have suffered. ಎಂಥ ಒಂದು ದೊಡ್ಡ ನಷ್ಟ ನನಗಾಯಿತು ಅಂತ ಹೇಳ್ತೀರಾ? Is there no justice available in this land? ಈ ದೇಶದಲ್ಲಿ ಒಂದು ನ್ಯಾಯವು ಇಲ್ಲವಾ? Now, my dear friends, ನನ್ನ ಸ್ನೇಹಿತರೆ, you want to go before a just judge. ನೀವು ನೀತಿಯ ನ್ಯಾಯಾಧೀಶನ ಮುಂದೆ ಎಂಬುದಾಗಿ ಬಯಸುತ್ತೀರಿ. Now, here, ಇಲ್ಲಿ there is the acceptable, now is the acceptable time, acceptable year. ಕರ್ತನ ಅಂಗೀಕಾರದ ವರ್ಷವು ಇಲ್ಲಿ ಇರುವಂಥದ್ದನ್ನು ನಾವು ಕಾಣ್ತೇವೆ. ಅಂಗೀಕಾರದ ವರ್ಷವು. You know, what an opportunity God has given us. ಎಂಥ ಒಂದು ಅವಕಾಶವನ್ನು ನಮಗೆ ದೇವರು ಕೊಟ್ಟಿದ್ದಾನೆ. I feel God could have judged me and sent me to hellfire. ನಾನು ಅಂದ್ಕೊಳ್ತೇನೆ, ದೇವರು ನನಗೆ ನ್ಯಾಯ ತೀರ್ಪನ್ನು ಮಾಡಿ ನನ್ನನ್ನು ನರಕಕ್ಕೆ ಕಳುಹಿಸಬಹುದಾಗಿತ್ತು. Because I was fighting against him. ಯಾಕೆಂದರೆ ನಾನು ಆತನಿಗೆ ವಿರುದ್ಧವಾಗಿ ಹೋರಾಡುತ್ತಾ ಇದ್ದೆ. I was a rebel and a hypocrite. ನಾನು ದಂಗೆ ಎದ್ದಂತ ಒಬ್ಬ ಕಪಟಿಯಾದ ವ್ಯಕ್ತಿಯಾಗಿದ್ದೆ. I was doing evil. ನಾನು ದುಷ್ಟತನವನ್ನು ನಡೆಸ್ತಾ ಇದ್ದೆ. I was ruining some people. ಸ್ವಲ್ಪ ಜನರನ್ನು ನಾನು ಕೆಡಿಸ್ತಾ ಇದ್ದೆ. Oh my, God could have judged me right away. ಓ, ದೇವರು ನನಗೆ ನೇರವಾಗಿ ನ್ಯಾಯ ತೀರ್ಪನ್ನು ಕೊಡಬಹುದಾಗಿತ್ತು. ಆದರೆ He received me on the day of salvation. ಆದರೆ ರಕ್ಷಣೆಯ ದಿನದಲ್ಲಿ ಆತನು ನನ್ನನ್ನು ಸ್ವೀಕರಿಸಿದನು. That night, ಆ ರಾತ್ರಿಯಲ್ಲಿ, around midnight, ಆ ರಾತ್ರಿ ಮಧ್ಯರಾತ್ರಿಯಲ್ಲಿ, when God's peace came into my heart, ದೇವರ ಮನಃಶಾಂತಿಯು ನನ್ನ ಹೃದಯದೊಳಗೆ ಬಂದಾಗ, and God showed me your sins are washed away. ದೇವರು ನನಗೆ ತೋರಿಸಿದರು, ನಿನ್ನ ಪಾಪಗಳು ತೊಳೆದು ಹಾಕಲ್ಪಟ್ಟಿದೆ ಎಂದು. My dear friends, ನನ್ನ ಪ್ರಿಯ ಜನರೇ, that flood of joy, ಆ ಒಂದು ಸಂತೋಷದ ಪ್ರವಾಹವು, you know, as sportsmen who pass through certain exciting times, ಒಂದು ಕ್ರೀಡಾಪಟನಾಗಿ ಒಂದು ಉತ್ಸಾಹದ ಒಂದು ಸಮಯವನ್ನು ನಾನು ಹಾದು ಬಂದಿರುತ್ತೇನೆ. never had I experienced anything like that. ಆದರೆ ಆ ರೀತಿಯಾದಂಥ ವಿಷಯವು ನಾನು ಹಿಂದೆಂದೂ ಅನುಭವಿಸಿರಲಿಲ್ಲ. The peace of God, ದೇವರ ಒಂದು ಸಮಾಧಾನ, the joy of salvation, ರಕ್ಷಣೆಯ ಒಂದು ಆನಂದ, and freedom from my sins. ಪಾಪದಿಂದ ನನಗೆ ಬಿಡುಗಡೆ, ವಿಮುಕ್ತಿ. My lying tongue could not speak lies anymore. ನನ್ನ ಸುಳ್ಳಾಡುವ ನಾಲಿಗೆ ಇನ್ನು ಎಷ್ಟು ಮಾತ್ರಕ್ಕೂ ಸುಳ್ಳಾಡಲಿಲ್ಲ. My neighbor became very important to me. ನನ್ನ ನೆರೆಹೊರೆಯವರು ನನಗೆ ಬಹಳ ಪ್ರಾಮುಖ್ಯರಾದರು. See, it was just 15-16. ನೋಡಿ, ಸುಮಾರು 15-16 ವರ್ಷದೊಳಗೆ ಅದಾಯಿತು. From those years, ಆ ದಿನಗಳಿಂದ right up till now, ಇಲ್ಲಿಯವರೆಗೂ, was it some distant dream? ಇದು ಯಾವುದೋ ಒಂದು ದೂರದಾಗಿ ಬಂದಂತ ಒಂದು ಕನಸ? Was it some hollow kind
of excitement or emotion. ಇದು ಯಾವುದೋ ಒಂದು ಖಾಲಿಯಾದಂಥ ಒಂದು ಸಂತೋಷ ಅಥವಾ ಒಂದು No, it has ಉದ್ವೇಗವೋ? increased. ಅಲ್ಲ, ಅದು ಹೆಚ್ಚಾಗಿದೆ. And as I have seen thousands and thousands turning from their sins, ಮತ್ತು ಅಷ್ಟು ಮಾತ್ರವಲ್ಲ, ಸುಮಾರು 1000 ಲಕ್ಷಗಟ್ಟಲೆ ಜನರು ತಮ್ಮ ಪಾಪಗಳಿಂದ ತಿರುಗಿದ್ದನ್ನು you ನೋಡಿದ್ದೇನೆ. know, just about 8 days ago, ಸುಮಾರು 8 ದಿನಗಳ ಹಿಂದೆ I was preaching in a place where first I only saw human wrecks. ನಾನು ಒಂದು ಸ್ಥಳದಲ್ಲಿ ಪ್ರಸಂಗ ಮಾಡುತ್ತಾ ಇರುವಾಗ ಅಲ್ಲಿ ಬಹಳವಾಗಿ ಬಳಲಿದಂಥ ಜನರನ್ನು ಮೊದಲನೇ ಸಾರಿ ಕಂಡೆ. People who were mad, ಜನರು ಹುಚ್ಚರಾಗಿದ್ದರು, and chronic diseases, demon possessed, people who were highway robbers, ದೈಹಿಕವಾದಂಥ ರೋಗಿಗಳು, ಕಳ್ಳರು ಮತ್ತು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾದಂಥ ರೋಗಗಳು, ಅನೇಕ ಜನರು ಈ ರೀತಿಯಾಗಿ ಇದ್ದರು, ರೋಗ ಇದ್ದಂಥವರು. drunkards, ಕುಡುಕರು, bootleggers. ಮತ್ತು ದಾರಿಗಳ್ಳರು. The Lord Jesus began to work amongst them. ಅವರ ಮಧ್ಯದಲ್ಲಿ ಯೇಸು ಕ್ರಿಸ್ತನು ಕಾರ್ಯ ಮಾಡುವುದಕ್ಕೆ And ಪ್ರಾರಂಭಿಸಿದ. some of them began to go out and heal the sick, cast out demons. ಮತ್ತು ಅವರಲ್ಲಿ ಸ್ವಲ್ಪ ಜನರು ಹೋಗಿ ಸ್ವಸ್ಥತೆಯನ್ನು ಮಾಡುವಂಥದ್ದನ್ನು, ದೆವ್ವಗಳನ್ನು ಓಡಿಸುವುದನ್ನು ಪ್ರಾರಂಭಿಸಿದರು. My dear friend, ನನ್ನ ಪ್ರಿಯ ಜನರೇ, we have stood for untruth. ನಾವು ಅಸತ್ಯಕ್ಕೆ ನಿಂತಿದ್ದೇವೆ. We have sacrificed many things to vanity. ಖಾಲಿ ಇರುವಂಥ ವಿಚಾರಗಳಿಗೆ ಅನೇಕ ವಿಚಾರಗಳನ್ನು ತ್ಯಾಗ ಮಾಡಿದ್ದೇವೆ. It is time for us to stand for the truth. ಆದರೆ ಇದು ನಮಗೆ ಸತ್ಯಕ್ಕೆ ನಿಲ್ಲುವಂಥ ಸಮಯವಾಗಿರುತ್ತದೆ. The Lord Jesus Christ said, ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳಿದರು, I am the way, ನಾನೇ ಮಾರ್ಗವು, I am the life, ನಾನೇ ಜೀವವು, I am the truth. ನಾನೇ ಸತ್ಯವು. Nobody in history can dare say that. ಇತಿಹಾಸದಲ್ಲಿ ಯಾರೂ ಇದನ್ನು ಹೇಳಲು ಧೈರ್ಯ ಮಾಡಲಿಲ್ಲ. And the same Savior says, ಅದೇ ರಕ್ಷಕನು ಹೇಳುತ್ತಾನೆ, come unto me, ನನ್ನ ಬಳಿಗೆ and ಬನ್ನಿರಿ, I will give you rest. ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. Rest from your sins, ಪಾಪದಿಂದ ನಿಮಗೆ ವಿಶ್ರಾಂತಿ, rest from your grabbing, griping, covetous heart and hands. ನಿಮ್ಮ ಕದ್ದುಕೊಳ್ಳುವಂತ ಆಶಿಸುವಂತ ಹೃದಯದಿಂದ ಬಿಡುಗಡೆ, I will ವಿಶ್ರಾಂತಿ. turn those bribe taking hands into giving hands, into healing hands. ಲಂಚ ತೆಗೆದುಕೊಳ್ಳುವಂತ ಆ ಕೈಗಳನ್ನು ತೆಗೆದುಕೊಂಡು ಕೊಡುವಂತ ಹಸ್ತಗಳನ್ನಾಗಿ ಮಾಡಿ ಸ್ವಸ್ಥ ಮಾಡುವಂತ ಹಸ್ತಗಳನ್ನಾಗಿ ಅದನ್ನು ಮಾಡುತ್ತೇನೆ One ಅಂತ ಹೇಳ್ತಾನೆ. government officer said to me, ಒಬ್ಬ ಸರ್ಕಾರಿ ಆಫೀಸರ್ ನನಗೆ ಹೇಳಿದ್ರು ಹೀಗೆ, I falsified my records. ನನ್ನ ಒಂದು ವರದಿಗಳನ್ನು ನಾನು ತಪ್ಪಾಗಿ ತೋರಿಸಿದ್ದೇನೆ ಅಂತ. I did not even pass my 8th standard. ನಾನು 8ನೇ ತರಗತಿಯನ್ನು ಸಹ ಪಾಸ್ ಮಾಡಿಕೊಳ್ಳಲಿಲ್ಲ. See, and I became a high officer. ಆದರೆ ಈಗ ಒಂದು ಉನ್ನತ ಸ್ಥಾನದಲ್ಲಿರುವಂಥ ಅಧಿಕಾರಿಯಾಗಿದ್ದೇನೆ. And my son began to rob from me. ನನ್ನ ಮಗನು ನನ್ನಿಂದ ಕದ್ದುಕೊಳ್ಳುವುದಕ್ಕೆ ಪ್ರಾರಂಭಿಸಿದ್ದಾನೆ. And his life was being destroyed. ಆತನ ಜೀವನವು ಹಾಳಾಗ್ತಾ ಇದೆ. I said, you stole from the government. ನಾನು ಅವರಿಗೆ ಹೇಳಿದೆ, ನೀನು ಸರ್ಕಾರದಿಂದ ಕದ್ದುಕೊಂಡಿದ್ದಿ, And your son is stealing from you. ನಿನ್ನ ಮಗನು ನಿನ್ನಿಂದ ಕದ್ದುಕೊಳ್ತಿದ್ದಾನೆ. You confess this deceit to the director. ಈ ನಿನ್ನ ಮೋಸವನ್ನ ನಿನ್ನ ಮೇಲಧಿಕಾರಿಯ ಮುಂದೆ ನೀನು ಒಪ್ಪಿಕೊ ಅಂತ And he ಹೇಳಿದೆ. did so. ಅವರು ಹಾಗೆ ಮಾಡಿದ್ರು. And the director said, I don't know what action to take. ಅವರ ಮೇಲಧಿಕಾರಿ ನಾನು ಏನು ಮಾಡಬೇಕಂತ ಗೊತ್ತಿಲ್ಲ ಅಂತ ಹೇಳಿದ್ರು. But ಆದರೆ he was put down 1 or 2 rungs in his official position. ಆತನ ಆಫೀಸ್ನಲ್ಲಿ ಒಂದೆರಡು ಸ್ಥಾನಗಳು ಕೆಳಗೆ ಆತನದ್ದು ಇಳಿಸಿದರು. ಆಮೇಲೆ I said to him, ನಾನು ಅವರಿಗೆ ಹೇಳಿದೆ, why don't you pass your metric? ನೀನು ನಿನ್ನ 10ನೇ ತರಗತಿಯನ್ನು ಯಾಕೆ ಪಾಸ್ ಮಾಡಿಕೊಳ್ಳಬಾರದಂತ. He did so. ಅವ್ರು ಹಾಗೆ ಮಾಡಿದ್ರು. And God lifted him much higher. ಮತ್ತು ದೇವರು ಅವರನ್ನು ಇನ್ನೂ ಉನ್ನತಕ್ಕೆ ಎತ್ತಿದರಾಗ. But the marvelous thing was, ಆದರೆ ಆಶ್ಚರ್ಯವಾದಂಥ ವಿಷಯವೇನೆಂದರೆ, he was stealing petrol from the government. ಸರ್ಕಾರದಿಂದ ಆತನು ಪೆಟ್ರೋಲ್ ಅನ್ನು ಕದ್ದುಕೊಳ್ತಾ ಇದ್ದ. And he became a new man.
ಆದರೆ ಆತನು ಈಗ ಹೊಸ ವ್ಯಕ್ತಿ. He began to declare the glad tidings. ಆತನು ಸಂತೋಷದ ಸುದ್ದಿಯನ್ನು ಬಹಿರಂಗವಾಗಿ ಪ್ರಚಾರ ಮಾಡುವುದಕ್ಕೆ ಪ್ರಾರಂಭಿಸಿದ. Now I have to send you home. ಈಗ ನಾನು ನಿಮ್ಮನ್ನು ಮನೆಗೆ ಕಳುಹಿಸಬೇಕು. You know, so many people who after listening to this message, ಈ ಸಂದೇಶವನ್ನು ಕೇಳಿದ ನಂತರ ಅನೇಕ ಜನರು they go home and tell God, ಅವರು ಮನೆಗೆ ಹೋಗಿ ದೇವರಿಗೆ ಹೇಳ್ತಾರೆ, Lord, I won't leave you till you forgive my sins. ನೀನು ನನ್ನ ಪಾಪಗಳನ್ನು ಕ್ಷಮಿಸುವವರೆಗೂ ನಾನು ನಿನ್ನನ್ನು ಬಿಡುವುದಿಲ್ಲ ಕರ್ತನೆ ಅಂತ ಹೇಳ್ತಾರೆ. Speak to me. ನನ್ನ ಸಂಗಡ ಮಾತನಾಡು, Touch me. ನನ್ನನ್ನು ಸ್ಪರ್ಶಿಸು. So I see many people whom I don't even know who got healed, who got transformed and became a blessing. ನನಗೆ ಗೊತ್ತಿಲ್ಲದ ಅನೇಕ ಜನರು, ಬಹಳ ಜನರು ಸ್ವಸ್ಥಗೊಂಡರು, ಪರಿವರ್ತನೆಗೊಂಡರು, ಒಂದು ಆಶೀರ್ವಾದವಾಗಿ ಅವರು ಮಾರ್ಪಟ್ಟಿದ್ದಾರೆ. Let us pray. ನಾವು ಪ್ರಾರ್ಥಿಸೋಣ. Let us tell God. ನಾವು ದೇವರಿಗೆ ಹೇಳೋಣ. Humbly let us tell God. ದೀನರಾಗಿ ನಾವು ದೇವರಿಗೆ ಹೇಳೋಣ, Forgive my pride, Lord Jesus. ಕರ್ತನಾದಂಥ ಯೇಸುವೆ, ನನ್ನ ಗರ್ವವನ್ನು ಕ್ಷಮಿಸು. Wash me in your blood. ನಿನ್ನ ರಕ್ತದಿಂದ ನನ್ನನ್ನು ತೊಳೆ. I want to be a blessing. ನಾನು ಆಶೀರ್ವಾದವಾಗಿರುವುದಕ್ಕೆ ಇಷ್ಟಪಡುತ್ತೇನೆ. I don't want evil powers to afflict my family. ದುಷ್ಟ ಶಕ್ತಿಗಳು ನನ್ನ ಕುಟುಂಬದ ಮೇಲೆ ಪ್ರಭಾವ ಬೀರುವುದಕ್ಕೆ ಇಷ್ಟಪಡುವುದಿಲ್ಲ. I want to come out of prison. ಸೆರೆಮನೆಯಿಂದ ಹೊರಗೆ ಬರುವುದಕ್ಕೆ ಇಷ್ಟಪಡುತ್ತೇನೆ. Lord Jesus, ಕರ್ತನಾದಂಥ ಯೇಸುವೆ, touch me now. ನನ್ನನ್ನು ಸ್ಪರ್ಶಿಸು ಈಗ. God is listening to you. ದೇವರು ನಿಮ್ಮನ್ನು ಕೇಳಿಸಿಕೊಳ್ಳುತ್ತಾ ಇದ್ದಾನೆ. Gracious Father, ಕೃಪೆಯುಳ್ಳ ತಂದೆ, put your loving hand upon these dear people. ಈ ನಿನ್ನ ಪ್ರಿಯ ಜನರ ಮೇಲೆ ನಿನ್ನ ಪ್ರೀತಿಯ ಹಸ್ತವನ್ನು ಚಾಚು. God of holiness, ಪವಿತ್ರನಾದಂಥ ದೇವರೇ, God of love, ಪ್ರೀತಿಯುಳ್ಳ ದೇವರೇ, let your hand touch them. ನಿನ್ನ ಹಸ್ತವು ಇವರನ್ನು ಸ್ಪರ್ಶಿಸಲಿ. You know how to deliver them and guide them. ನೀನು ಅವರನ್ನು ಬಿಡಿಸಿ ಹೇಗೆ ನಡೆಸಬೇಕೆಂಬುದಾಗಿ ಗೊತ್ತಿದೆ ನಿನಗೆ. How to make them and their families a blessing. ಅವರನ್ನು, ಅವರ ಕುಟುಂಬದವರನ್ನು ಹೇಗೆ ಆಶೀರ್ವಾದವಾಗಿ ಮಾಡುವುದಕ್ಕೆ ನಿನಗೆ ಗೊತ್ತಿದೆ. Come to them. ಅವರ ಬಳಿಗೆ ಬಾ. In Jesus' holy name. ಯೇಸುವಿನ ಪರಿಶುದ್ಧ ನಾಮದಲ್ಲಿ. Amen. ಆಮೆನ್.